ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದು ನಮ್ಮ ದೇವ್ರ ಮುಖ ನೋಡಿ ಹೊರಗಡೆ ಬಂದೆ. ಫ್ರೆಶ್ ಗಾಳಿ, ವೆದರ್ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಎದ್ದು ಅವ್ರ ಮುಖ ನೋಡೋದಕ್ಕಿಂತ ಗ್ರೀನರಿ ನೋಡೋದೇ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಬಂದು ಬಾಗಿಲು ಕಸ ಗುಡಿಸಿ ಒಂದು ಚಿಕ್ಕ ರಂಗೋಲಿ ಬಿಟ್ಟು ಮತ್ತೆ ಒಳಗೆ ಬಂದೆ. ನಮ್ಮ ಗಿಡದ್ದು ಕಸನೇ ಜಾಸ್ತಿ, ಎಲೆ ಎಲ್ಲ ಉದುರಿ ಕಸ ಆಗಿದೆ. ಡೈಲಿ ಇದ್ದೇ ಇರುತ್ತೆ ಅದು, ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮ್ ಉದುರಿರುತ್ತೆ. ಮನೆಯೊಳಗಡೆ ನೋಡಿದ್ರೆ ಬಟ್ಟೆ ಅದು ಇದು ಎಲ್ಲ ಕದ್ರಿದೆ. ಎಷ್ಟೇ ಕೆದ್ದಿದ್ರು ಅಡುಗೆ ಮನೆಗೆ ಬಂದು ನೋಡಿದ್ರೆ ಸಿಂಕಲ್ಲಿ ಪಾತ್ರೆ ಕೂಡ ತುಂಬಿದೆ. ಎಷ್ಟೊಂದು ಕೆಲಸಗಳು ಬ್ಯಾಲೆನ್ಸ್ ಇದೆ. ಎಷ್ಟೋ ಸಲ ಅನ್ಕೋತೀನಿ, ನಾನು ರಾತ್ರಿ ಮಲಗೋಕ್ಕಿಂತ ಮುಂಚೆನೇ ಎಲ್ಲ ಕೆಲಸ ಮಾಡಿ ಮುಗಿಸಿ ಮಲ್ಸೋಣ ಅಂದರೆ ಪಾತ್ರೆ ಗಿತ್ರೆ ತೊಳೆದು ನೀಟಾಗಿಟ್ಟು ಅಡುಗೆ ಮನೆಯನ್ನು ಆಮೇಲೆ ಮಲ್ಕೊಳ್ಳೋಣ, ಬೆಳಗ್ಗೆ ಎದ್ದಾಗ ಆರಾಮಾಗುತ್ತೆ ಅಂತ ಅಂದ್ಕೊತೀನಿ. ಆದರೆ ಆಗೋದೇ ಇಲ್ಲ. ಕೆಲವೊಂದು ಸಲ ತೀರಾ ಆರಾಮಾಗಿದ್ದೀನಿ ಅನ್ನೋ ಟೈಮಲ್ಲಿ ವಾರದಲ್ಲಿ 1-2 ಸಲ ಎಲ್ಲ ತೊಳೆದಿಟ್ಟು ಮಲ್ಕೊತೀನಿ. ಕೆಲವೊಂದು ಟೈಮಲ್ಲಂತೂ ಆಗೋದಿಲ್ಲ. ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನಿಸಿರುತ್ತೆ. ಅಷ್ಟೊಂದು ನನ್ನ ಮಗ ಟಾರ್ಚರ್ ಕೊಡ್ತಾನೆ. ಯಪ್ಪ, ಹೆವಿ ಅಂದರೆ ಹೆವಿ ಟಾರ್ಚರು. ಸ್ವಲ್ಪ ಹೊತ್ತು ಸ್ಕೂಲಿಗೆ ಹೋಗಿದ್ರೆ ಆರಾಮ್ ಅನಿಸುತ್ತೆ. ಆದರೂ ಎಷ್ಟು ಬೇಗ 3 ಗಂಟೆ ಆಗಿಬಿಡುತ್ತೆ ಬಂದ್ಬಿಡ್ತಾನೆ ಅಂತ ಅನ್ಕೋತಾ ಇರ್ತೀನಿ ನಾನು. ಸರಿ ಅಂತ ಹೇಳಿ ಸಾಂಬಾರು ಬಿಸಿ ಮಾಡಿಟ್ಟು ಹೊರಗಡೆ ಬಂದು ಬಿದ್ದಿರೋ ಕಸನ ಮತ್ತೊಂದೊಂದು ಸಲ ಕಸ ಗುಡಿಸ್ತೀನಿ. ಡೈಲಿ ಬೆಳಗ್ಗೆ ಅಟ್ಲೀಸ್ಟು ಮನೆ ಮುಂದೆನಾದ್ರು ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಕಸ ಗುಡಿಸ್ತಾ ಇದ್ದೀನಿ. ಇಲ್ಲಾಂದರೆ ನೋಡ್ತಾನೆ ಹಾಗೆ ಇರೋಕ್ಕಾಗಲ್ಲ, ಬೇಜಾರಾಗ್ತಾ ಇರುತ್ತೆ. ನೀಟಾಗಿ ಕಸ ಗುಡಿಸಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ ಇವಾಗ. ಸರಿ ಅಂತೇಳಿ ಒಳಗಡೆ ಬಂದು ಅದೆಲ್ಲ ಸೋಫಾ ಕವರೆಲ್ಲ ಸರಿ ಮಾಡಿ ಬಂದು ನೋಡಿದ್ರೆ ಇನ್ನೂ ಮಲಗಿದ್ದಾರೆ. 8 ಗಂಟೆ ಆದ್ರೂ ಟೈಮ್ ಆಗಿದ್ರು. ಸರಿ ಅಂತೇಳಿ ನಾನು ಸಾಂಬಾರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ, ಅದನ್ನು ಆಫ್ ಮಾಡಿ ಕಾಫಿಗೆ ಅಂತ ಇಟ್ಕೊತಾ ಇದ್ದೀನಿ. 1 ಲೋಟ ಕಾಫಿ ಇಟ್ಕೊಂಡಿದ್ದೀನಿ. ಅವರು ಎದ್ದ ಮೇಲೆ ಸರಿ ಇನ್ನೊಂದ್ಸಲ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ಸರಿ, ನಾನು ಊರಿಗೆ ಹೋದಾಗ ನಮ್ಮ ಅಪ್ಪಾಜಿ ಬೆಂಡೆಕಾಯಿ ಕೊಟ್ಟು ಕಳಿಸಿದ್ರು, ಬೆಂಡೆಕಾಯಿ ಇದೆ ಅಂಥೇಳಿ. ಸರಿ ಅಂತ ಒನ್ ಟೈಮ್ ಸಾಂಬಾರಿಗೆ ತೊಗೊಂಡು ಮಾಡ್ಕೊಳ್ಳೋಣ ಅಂಥೇಳಿ ಸಾಂಬಾರಿಗೆ ಅಂತ ಹಚ್ಕೊತಾ ಇದ್ದೀನಿ. ನಮ್ಮೂರಲ್ಲಿ ಬೆಂಡೆಕಾಯಿ ಇದ್ದರೆ ಅದನ್ನು ರೊಟ್ಟಿಗೆ ಪಲ್ಯದ ಥರ ನಮ್ಮಮ್ಮ ಮಾಡಿಕೊಡ್ತಾಯಿದ್ರು. ಚೆನ್ನಾಗಿತ್ತು. ಅಮ್ಮ ಮಾಡ್ಕೊಡೋದೆ ದೋಸೆಗೆ ರೊಟ್ಟಿಗೆಲ್ಲ ಮಾಡ್ತಾಯಿದ್ರು. ಅದ್ರ ಟೇಸ್ಟು ನಾವು ಕೂಡ ಹಂಗೆ ಮಾಡೋಕ್ಕಾಗಲ್ಲ, ಸೇಮ್ ಬರೋದಿಲ್ಲ. ಅಮ್ಮನ ಕೈ ರುಚಿನೇ ಬೇರೆ. ನಾನು ಸರಿ ಅಂತ ಹೇಳಿ ಸಾಂಬಾರು ಮಾಡ್ತಾಯಿದ್ದೀನಿ. ದೋಸೆಗಾಗಲಿ ರೊಟ್ಟಿಗಾಗಲಿ ಏನೂ ಮಾಡ್ತಾಯಿಲ್ಲ. ಅನ್ನಕ್ಕೆ ಸಾಂಬಾರಿಗೆ ಬೆಂಡೆಕಾಯಿ ಪಲ್ಯ ಮಾಡೋಕ್ಕಾಗಲ್ಲ ಈಗ ಅಂದ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಬೆಂಡೆಕಾಯಿನ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಬೆಚ್ಚಗಾಗೋದಂಕಲ್ಲ, ಅದು ಸ್ವಲ್ಪ ಮೆತ್ತಗಾಗಬೇಕು. ಬೆಂಡೆಕಾಯಿ ಎಲ್ಲ ಅಲ್ಲೇ ತನಕ ಹುರಿಬೇಕು. ಕೆಳಗಡೆ ಪಾತ್ರೆ ಎಲ್ಲ ಕಪ್ಪಾಗಿರುತ್ತೆ ಇದು ಹುರಿಯೋಷ್ಟರಲ್ಲಿ. ಆದರೆ ಅದನ್ನು ಉಜ್ಜೋದೇನು ಭಾರಿ ಕಷ್ಟ ಏನಾಗಲ್ಲ. ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿದರೆ ನೋಡ್ತಾ ಇರ್ಬೋದು ಎಷ್ಟು ಕಪ್ಪಾಗಿದೆ ಅಂತ. ಸ್ವಲ್ಪ ನೀರಲ್ಲಿ ಹಾಕಿ ಉಜ್ಜಿದ್ರೆ ಆರಾಮಾಗಿ ಹೋಗುತ್ತೆ. ಸರಿ ಅಂತ ಹೇಳಿ ಅದನ್ನು ಬೆಂಡೆಕಾಯಿ ಹುರಿದು ಎತ್ತಿಟ್ಟು ಬಂದು ನೋಡ್ತೀನಿ 8:30 ಆದ್ರೂ ಇನ್ನೂ ಮಲಗಿದ್ದಾರೆ. ಅವ್ರು ಆರಾಮಾಗಿ ಮಲ್ಕೊಳ್ಳೋದು, ನಾನು ಕೆಲಸ ಮಾಡೋದು. 8:30 ತನಕ ಎದ್ದೇಳೋದೇ ಇಲ್ಲ. ಸರಿ ಅಂತೇಳಿ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿರೋದನ್ನ ಬೆಂಡೆಕಾಯಿ ಸಾಂಬಾರಿಗೆ ಹಾಕ್ಕೊಂಡೆ. ಸಾಂಬಾರು ಹಾಕ್ಕೊಂಡು ಸ್ವಲ್ಪ ಬೇಯಬೇಕಿತ್ತು. ಅದನ್ನು ಹಂಗೆ ಮುಚ್ಚಿಟ್ಟು ಅವನಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಬಂದೆ. ಮತ್ತು ನೋಡಿದ್ರೆ ಸ್ನಾನ ಮಾಡಿಕೊಂಡು ಬಾರೋ ಬಟ್ಟೆ ಹಾಕ್ಕೊಂಬಾರೋ ಅಂದರೆ ಮುಖ ಮುಚ್ಕೊಂಡು ಕೂತಿದ್ದಾನೆ. ಅಮ್ಮ ನೀನು ವೀಡಿಯೋ ಮಾಡಬೇಡ ಆಫ್ ಮಾಡಮ್ಮ ಅಂತ ಅಷ್ಟೊಂದು ನಾಚ್ಕೋತಾ ಇದ್ದಾನೆ. ಆಯಿತು ಆಫ್ ಮಾಡಿದ್ದೀನಿ ಬಾ ಅಂತ ಹೇಳಿದ್ರು ಬರಲೇ ಇಲ್ಲ. ಸರಿ ಅಂತೇಳಿ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ರೆಡಿ ಮಾಡಿದೆ, ಸಮಾಧಾನ ಮಾಡಿ ಹಂಗೆ ಹಿಂಗೆ. ಖುಷಿಯಾಗಿದೆ ಅವನಿಗೆ. ಏನಾದರೂ ಅವ್ನಿಗೆ ಇಷ್ಟವಾಗಿದ್ದ ಬಟ್ಟೆ ಹಾಕ್ಬಿಟ್ರೆ ತುಂಬ ಖುಷಿ ಪಡ್ತಾನೆ. ಡ್ಯಾನ್ಸ್ ಬೇರೆ ಮಾಡ್ತಾನೆ ನೋಡಿ. ಈ ಬಟ್ಟೆ ಅಂದರೆ ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅವನಿಗೆ ಇಷ್ಟ ಅಂತೆ. ಅವನು ಹೇಳಿದ ಬಟ್ಟೆನೇ ಹಾಕ್ಕೊಟ್ಟೆ. ಸರಿ ಅಂತೇಳಿ 11 ಗಂಟೆ ಆ ಟೈಮ್ ಆಯಿತು. ಆದರೂ ಕೂಡ ಅವನು ಮನೆಯಲ್ಲೇ ಇದ್ದಾನೆ. 10:30ಗೆ ಹೋಗಬೇಕಿತ್ತು. ಅರ್ಧಂಬರ್ಧ ಊಟ ಮಾಡಿ ಕನ್ನಡಿ ಮುಂದೆ ನಿಂತ್ಕೊಂಡು ನೀರು ಕುಡ್ಕೊಂಡು ಒಬ್ಬನೇ ಮಾತಾಡ್ತಾ ಇದ್ದಾನೆ. ಅವನಾಗ ಏನು ಮಾತು ಬರುತ್ತೋ ಅದನ್ನು ಅವನೊಬ್ಬನೇ ಮಾತಾಡ್ಕೊತಾ ಇದ್ದಾನೆ. ಬಾರೋ ಟೈಮ್ ಆಯಿತು ಅಂತ ಹೇಳಿದ್ರು. ಬರ್ತೀನಿ ಹೋಗಮ್ಮ ಅಂತ ಹೇಳ್ತಾ ಇದ್ದಾನೆ. ಸರಿ ಆಯಿತು ಬಾರಪ್ಪ ಅಂಥೇಳಿ ಹೊರಗಡೆ ಹೋದೆ ನಾನು. ಹೇಳಿ ಡೋರ್ನ ಲಾಕ್ ಮಾಡಿ ಅಂಗನವಾಡಿಗೆ ಬಿಡೋಣ ಇವನ್ನ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂಗನವಾಡಿಗೆ ಹೋಗಿ ಖುಷಿಯಿಂದನೇ ಹೋಗ್ತಾನೆ.
ಕೆಲವು ಮಕ್ಕಳು ಅಂಗನವಾಡಿಗೆ ಹೋಗೋಕ್ಕೆ ಸ್ಕೂಲ್ಗೆ ಹೋಗೋಕ್ಕೆ ತುಂಬಾ ಹೇಳ್ತಾರೆ. ಆದರೆ ನನ್ನ ಮಗ ಮಾತ್ರ ಸ್ಕೂಲ್ಗೆ ಹೋಗ್ಬೇಕಪ್ಪ ಅಂದರೆ ಆಯಿತು ಬಾರಮ್ಮ ಬೇಗ ಬೇಗ ಹೋಗೋಣ ಟೈಮ್ ಆಗಿಬಿಡುತ್ತೆ ಅಂತ ಅವನೇ ಓಡಿ ಬರ್ತಾನೆ. ಅವನ್ನ ಬಿಟ್ಟು ಬಂದು ಮನೆಯೆಲ್ಲ ಗಲೀಜಾಗಿತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಸಿಂಕಲ್ಲಿರೋದನ್ನೆಲ್ಲ ಮತ್ತೆ ವಾಶ್ ಮಾಡಿ ಸ್ವಲ್ಪ ಗಲೀಜಾಗೈತೆ ಅಂತ ಹೇಳಿ ಸಿಂಕನ್ನು ಕೂಡ ಕ್ಲೀನ್ ಮಾಡಿದೆ. ಗ್ಯಾಸ್ ಮೇಲೆಲ್ಲನೂ ಸೋಪ್ ಹಾಕಿ ಸ್ವಲ್ಪ ಹಂಗೆ ವಾಶ್ ಮಾಡಿ ಬಟ್ಟಲು ಕೂಡ ಹಂಗೆ ಒರೆಸ್ದೆ. ಅಡುಗೆ ಮನೆ ಕ್ಲೀನ್ ಮಾಡ್ದಂಗೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ. ಹಿಂಗೇ ಇದ್ರೆ ಯಾವಾಗಲೂ ಆಗಲ್ವಾ ಅಂತ ಅನಿಸುತ್ತೆ. ಸರಿ ಅಂತ ಹೇಳಿ ಮನೆ ಕಸ ಎಲ್ಲ ಗುಡಿಸಿ ಒಂದು ಡಬ್ಬಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಮನೆ ಒರೆಸೋದ್ರಿಂದ ನಿಮ್ಮ ಮನೇಲಿರೋ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಒಳ್ಳೆಯದು. ಆ ಥರ ನೀವು ಯಾವಾಗ ಮನೆ ಒರೆಸ್ತೀರೋ ಆವಾಗ ಅದನ್ನು ಹಾಕಿ ಮನೆ ಒರೆಸಿ ಆನಂತರ ಸ್ನಾನ ಮಾಡ್ಕೊಬಂದು ದೇವ್ರ ಪೂಜೆ ಮಾಡೋಣ ಅಂಥೇಳಿ ದೇವ್ರ ಮೇಲಿರೋ ಹೂವೆಲ್ಲ ತೆಗಿತಾ ಇದ್ದೀನಿ. ಮಂಗಳವಾರ ಶುಕ್ರವಾರ ನಾವು ಪೂಜೆ ಮಾಡುವಂಥ ವಾರ. ಆ ವಾರ ಏನಾದರೂ ನನಗೆ ಪೂಜೆ ಮಾಡಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನವೇ ಇರೋದಿಲ್ಲ. ಏನೋ ಒಂದು ಕಳ್ಕೊಂಡಂಗೆ ಅನ್ನಿಸ್ತಾ ಇದೆ. ಮತ್ತು ಆವತ್ತು ಬೆಳಗ್ಗೆ 9 ಗಂಟೆ ಅಷ್ಟರಲ್ಲಿ ನಾನು ಪೂಜೆ ಮಾಡಬೇಕು ಅನ್ನೋದು ನನ್ನ ಥಾಟು. ಆಲ್ಮೋಸ್ಟ್ ನಾನು ಮಾಡ್ತೀನಿ. ಕೆಲವೊಂದು ಟೈಮ್ ಮಾತ್ರ ನನಗೇನಾದರೂ ಹುಷಾರಿಲ್ಲ ಅಂದಾಗ ಮಾತ್ರ ಸಂಜೆ 5 ಗಂಟೆಗೆ ಮೇಲೆ ಮನೆ ಒರೆಸಿ ದೀಪ ಹಚ್ಕೊತೀನಿ ಸ್ನಾನ ಮಾಡಿ. ಇವತ್ತು ಎದ್ದಿದ್ದೆ ಲೇಟೇ ಆಯಿತು, 7 ಗಂಟೆ ಆಗಿಬಿಟ್ಟಿತ್ತು. ಅಯ್ಯೋ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಆಯಿತು ಎಷ್ಟಾಗುತ್ತೆ ಅಷ್ಟು ಆಗಲಿ ನೋಡೋಣ, ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಅಂತೇಳಿ ಕೆಲಸ ಮಾಡ್ಕೊಂಬಂದೆ. ಬೇಗನೆ ಆಯಿತು. ಇವತ್ತು ಕೂಡ 9 ಗಂಟೆ ಅಷ್ಟರಲ್ಲಿ ಎಲ್ಲ ಸ್ನಾನ ಮಾಡಿ ಹೂವು ಹಾಕಿ ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ. ನಮ್ಮ ಮಗ ಕೂಡ ಅದೇ ಟೈಮಿಗೆ ಬಂದುಬಿಡ್ತಾನೆ, ನಾನು ಬರ್ತೀನಿ ಅಂತೇಳಿ, ನಾನು ಮಾಡ್ತೀನಿ ದೇವ್ರ ಪೂಜೆ ಮಾಡ್ತೀನಿ ಅಂತೇಳಿ. ಸರಿ ಕೈ ಸುಟ್ಕೊತೀಯಪ್ಪ, ಬೇಡ ನೀನು ಅಲ್ಲೇ ನಿಂತ್ಕೊಂಡು ದೇವ್ರಿಗೆ ಕೈ ಮುಗಿಸಾಕು ಅಂತ ಸರಿ ಅಂತ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಅವನಿಗೂ ಕೂಡ ಪೂಜೆ ಮಾಡೋದಂದರೆ ತುಂಬ ಇಷ್ಟ ಅನಿಸುತ್ತೆ. ಯಾವಾಗಲೇ ಪೂಜೆ ಮಾಡ್ತಾಯಿದ್ರು ಬಂದು ನಿಂತಿರ್ತಾನೆ. ಅಮ್ಮ ನಾನು ಮಾಡಲಾ, ಅಮ್ಮ ನಾನು ಮಾಡ್ತೀನಿ ಅಂತ ಕೇಳ್ತಾ ಇರ್ತಾನೆ. ಕೆಲವೊಂದು ಸಲ ಆಯಿತು ತಗೊಳಪ್ಪ ಅಂತ ಮಾಡ್ತೀನಿ. ಕೆಲವೊಂದು ಸಲ ನನಗೆ ಟೈಮ್ ಇರಲ್ಲವಲ್ಲ, ಆವಾಗ ಆಯಿತು ಕೈ ಮುಕ್ಕೋಬೇಡ, ಈಗ ಯಾವಾಗಾದ್ರು ಬೇರೆ ಟೈಮಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪೂಜೆನ ನಾನೇ ಮಾಡಿದೆ. ಪೂಜೆ ಆದಮೇಲೆ ನಾಷ್ಟಕ್ಕೆ ರೆಡಿ ಮಾಡೋದು. ನಮ್ಮ ಮನೇಲಿ ಎಷ್ಟೇ ಟೈಮ್ ಆಗಿದ್ರು ನಾನು ಬೆಳಗ್ಗೆ ಎದ್ದು ಏನು ವಾರದ ದಿವಸ ಮನೇಲಿ ಪೂಜೆ ಮಾಡೇ ನಾಷ್ಟ ರೆಡಿ ಮಾಡ್ತೀನಿ. ಪೂಜೆ ಎಲ್ಲ ಇಷ್ಟೇ ಸಿಂಪಲ್ಲಾಗಿ ಹೂವು ಹಾಕಿ ಪೂಜೆ ಆಯಿತು. ನಮ್ಮದು ಮನೆ ದೇವರು ಹಳೆಯವರಮ್ಮ ವೆಂಕಟೇಶ್ವರ ಸ್ವಾಮಿ ಮತ್ತು ರಾಯರಿಗೆ 3 ಜನಕ್ಕೂ ಕೂಡ ಪೂಜೆ ಆಯಿತು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.